ಬಳ್ಳಾರಿಯಿಂದ ಪಾದಯಾತ್ರೆ ಮಾಡಲಿಕ್ಕೆ ಈಗ ರೆಡ್ಡಿ ಬ್ರದರ್ಸ್ ಮತ್ತು ಶ್ರೀರಾಮುಲು ರೆಡಿಯಾಗಿದ್ದಾರೆ. ಹೈಕಮಾಂಡ್ ಒಪ್ಪಿಗೆ ಮಾತ್ರ ಸಿಗಬೇಕು, ಬಹುಶಃ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ವಿಜೇಂದ್ರ ಅವರು ಕೂಡ ಈಗಾಗಲೇ ನಡ್ಡಾ ಅವರಿಗೆ ಲೆಟರ್ ಬರೆದಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ರೂಟ್ ಮ್ಯಾಪ್ ಕೂಡ ಆಲ್ರೆಡಿ ರೆಡಿ ಮಾಡಿದ್ದಾರೆ. ಅಲ್ಲಿ ಬಳ್ಳಾರಿಯಿಂದ ಶುರುವಾಗಿ ಅದಾದಮೇಲೆ ಚಿತ್ರದುರ್ಗ, ಹೊಸದುರ್ಗ, ತುಮಕೂರು, ನೆಲಮಂಗಲ ಮತ್ತು ಬೆಂಗಳೂರು, ಒಟ್ಟು ಒಂದು 17-18 ದಿನದ ಒಂದು ಪಾದಯಾತ್ರೆ ಇದು. 17ನೇ ತಾರೀಕು ಒಂದು ಕಾರ್ಯಕ್ರಮ ಇದೆ. ಇದೇ 17ಕ್ಕೆ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿ ಅದಾದಮೇಲೆ ಅಲ್ಲೇನಾದರೂ ಗ್ರೀನ್ ಸಿಗ್ನಲ್ ಬಂದರೆ ಅಲ್ಲಿಂದಲೇ ಪಾದಯಾತ್ರೆ ಹೊರಡಬೇಕು ಅನ್ನುವಂತಹ ಪ್ಲಾನನ್ನು ಈಗ BJP ನಾಯಕರು ಮಾಡಿದ್ದಾರೆ. ಕಾರಣ ಅಲ್ಲಿ ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆಗೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಹೇಳಿ ಮತ್ತು ರಾಜಕೀಯವಾಗಿ ಇದನ್ನು ಮೈಲೇಜಾಗಿ ತೆಗೆದುಕೊಳ್ಬೇಕು ಅಂತ. ಯಾಕೆಂದರೆ ಈ ಘಟನೆ ಏನಾದರೂ ಆಗದೇ ಇದ್ದಿದ್ರೆ ರೆಡ್ಡಿ ಬ್ರದರ್ಸ್ ಒಂದಾಗ್ತಾ ಇರಲಿಲ್ಲ. ಸೋಮಶೇಖರ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಎಣ್ಣೆ ಸಿಗೆಕಾಯಿ ಥರ ಇದ್ದರು ಇವರು. ಈ ಘಟನೆ ಆದಮೇಲೆ ಎಲ್ಲ ಅಣ್ಣ ಅಣ್ಣ ತಮ್ಮ ತಮ್ಮ ಅಂತ ಒಂದಾದರು. ರಾಮುಲು ಕೂಡ ಅಷ್ಟಕ್ಕಷ್ಟೇ ಇದ್ದರು, ಮತ್ತು ಗೆಳೆಯ ಅಂತ ಬಂದರು. ಮತ್ತು BJPಗೆ ಇದು ಪ್ಲಸ್ ಆಗುವಂಥ ಎಲ್ಲ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಅಂದರೆ ಬಳ್ಳಾರಿಯಲ್ಲಿ BJPಗೆ ಅಷ್ಟೊಂದು ನೆಲೆ ಇಲ್ಲ. ಈಗ ಹಿಂದೆ ಭದ್ರಕೋಟೆ ಆಗಿತ್ತು, ಈಗ ಛಿದ್ರ ಮಾಡಿದರು ಕಾಂಗ್ರೆಸ್ನವರು. ಈಗ ಮತ್ತೆ ಅದನ್ನು ಪುನಃ ಸ್ಥಾಪಿಸಬೇಕು ಅನ್ನುವಂತಹ ಒಂದು ಸ್ಟ್ರಾಟಜಿಯೊಂದಿಗೆ ಅವರು ಪಾದಯಾತ್ರೆನ ಬರ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, ಸಿದ್ದರಾಮಯ್ಯನವರು ತೊಡೆ ತಟ್ಟಿದ್ರು ಜನಾರ್ದನ್ ರೆಡ್ಡಿ ವಿರುದ್ಧ. ತೊಡೆ ತಟ್ಟಿ ಅಖಾಡಕ್ಕಿಳಿದು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡಿದರು. ಅದಾದ ಮೇಲೆ ಅವರು CM ಕೂಡ ಆದರು. ನಂತರ ತಾಕತ್ತಿದ್ರೆ ಬಳ್ಳಾರಿಗೆ ಬಾ ಅಂಥೇಳಿ ಸವಾಲು ಹಾಕಿದಂಥವ್ರು ಸಿದ್ದರಾಮಯ್ಯನವರು. ಅದಕ್ಕೂ ಕೂಡ ಇದು ಕೌಂಟ್ರ್ ಕೊಡೋ ಥರ ಕಾಣಿಸ್ತಾ ಇದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ತನಿಖೆ ಮಾಡಿಸ್ತಾ ಇದೆ. ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ ಇಬ್ಬರನ್ನೂ ಕೂಡ ಬಂಧನ ಮಾಡಬೇಕು. ಈ ಒಂದು ತನಿಖೆಯನ್ನು CID ಅವರು ಬೇಡ, CBI ಕೊಡಬೇಕು ಅಥವಾ ನಿವೃತ್ತ ಜಡ್ಜ್ ಅವರ ನೇತೃತ್ವದಲ್ಲಿ ಆಗಬೇಕು ಅನ್ನುವಂಥ ಒತ್ತಾಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಪಾದಯಾತ್ರೆಯಿಂದ BJPಗೆ ಕಂಪ್ಲೀಟಾಗಿ ಲಾಭ ಆಗುತ್ತಾ ಅಥವಾ ಈಗ ತಮ್ಮ ಒಂದು ವರ್ಚಸ್ಸನ್ನು ಕಳೆದುಕೊಂಡಿರುವಂತಹ ರಾಮುಲು ಮತ್ತು ರೆಡ್ಡಿ ಅವರಿಗೆ ಪ್ಲಸ್ ಆಗುತ್ತಾ ಅಂತ. ಮೊದಲಿದ್ದಂತಹ ಆ ಒಂದು ಕಳೆ BJPಯಲ್ಲಿ ಇಬ್ಬರು ನಾಯಕರು ಇಲ್ಲ ನೋಡಿ. ಶ್ರೀರಾಮುಲು 2 ಬಾರಿ ಈಗ ಅಲ್ಲಿ MLA ಎಲೆಕ್ಷನ್ನು ಸೋತರು, MP ಎಲೆಕ್ಷನ್ನು ಸೋತರು. ರೆಡ್ಡಿಗೆ ಅವಕಾಶ ಇರಲಿಲ್ಲ, ಜೈಲಿಗೆ ಹೋಗಿದ್ದರು. ಅದಾದ ಮೇಲೆ ಬೇಲ್ ಮೇಲೆ ಹೊರಗಡೆ ಇದ್ದರು. ಬಳ್ಳಾರಿಗೆ ಅವಕಾಶ ಇರಲಿಲ್ಲ, ಈಗ ಅವಕಾಶ ಕೊಟ್ಟಿದ್ದಾರೆ. ಮೊದಲಿನ ಥರ ಅವರು ಗಟ್ಟಿಯಾಗಿ ಬಳ್ಳಾರಿಯಲ್ಲಿ BJPಯನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಬಟ್ ಇದೊಂದು ವೇದಿಕೆ ಅಂತ ಅನ್ನಿಸ್ತಾ ಇದೆ ಅವರಿಗೆ. ರಾಜಕೀಯ ಪುನರ್ಜನ್ಮ ಕೊಡುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳು 28ಕ್ಕೆ ನಮ್ಗೆ ಗೊತ್ತಾಗುತ್ತೆ.